ನಟ ರಿಷಬ್ ಶೆಟ್ಟಿ ಮತ್ತೊಮ್ಮೆ ದೈವದ ಮೊರೆ ಹೋಗಿದ್ದಾರೆ. ನಿನ್ನೆ ಮಂಗಳೂರಲ್ಲಿ ನಡೆದಂತ ದೈವ ನೇಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಪಂಜುರ್ಲಿ ದೈವದಲ್ಲಿ ತನ್ನ ಕಷ್ಟವನ್ನ ಹೇಳಿಕೊಂಡಿದ್ದಾರೆ ರಿಷಬ್ ಶೆಟ್ಟಿ. ಈ ವೇಳೆ ಪಂಜುರ್ಲಿ ದೈವ ರಿಷಬ್ ಶೆಟ್ಟಿ ಅವರಿಗೆ ಅಭಯ ಕೊಟ್ಟಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ. ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನಗಳಿದ್ದಾರೆ ಅಂತ ದೈವ ನುಡಿ ಕೊಟ್ಟಿದೆ. ನಿನ್ನ ಸಂಸಾರವನ್ನ ಹಾಳು ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ನನಗೆ ಸೇವೆ ಕೊಡುವಂತ ಹರಕೆ ಕಟ್ಕೋ, 5 ತಿಂಗಳಲ್ಲಿ ನಿನಗೆ ಒಳ್ಳೇದಾಗತ್ತೆ, 5 ತಿಂಗಳ ಗಡುವಲ್ಲಿ ಒಳ್ಳೇದು ಮಾಡ್ತೀನಿ ಅಂತ ದೈವ ಅಭಯ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಹಂಗಿದ್ರೆ ಪಂಜುರ್ಲಿ ದೈವದಿಂದ ಸಿಕ್ಕಿರೋದು ಎಚ್ಚರಿಕೆ ರೂಪದ ಅಭಯ. ರಕ್ಷತ್, ಖಂಡಿತ ಹೌದು. ಯಾಕಂದರೆ ತುಳುನಾಡಿನಲ್ಲಿ ಅದು ದೈವದ ನುಡಿಗೆ ಎಷ್ಟು ಮಹತ್ವ ಇದೆ ಅನ್ನೋದು ನಿಮಗೂ ಗೊತ್ತು. ಯಾಕಂದರೆ ಈ ಭಾಗದಲ್ಲಿ ದೈವದ ನುಡಿ ಅಂತೇಳಿ ಅದನ್ನು ಚಾಚು ಚಪ್ಪದೆ ಪಾಲಿಸ್ತಾರೆ. ಹಾಗೆಯೇ ಯಾವುದೇ ಕಷ್ಟ ಬಂದರೂ, ಯಾವುದೇ ವಿಘ್ನಗಳು ಬಂದರೂ ಕೂಡ ದೈವದ ಮೊರೆ ಹೋಗ್ತಾರೆ. ಹಾಗೆಯೇ ದೈವದ ಆಶೀರ್ವಾದ ಅಭಯ ಪಡಿತಾರೆ. ಇದೇ ರೀತಿ ರಿಷಬ್ ಶೆಟ್ಟಿ ಕೂಡ ನಿನ್ನೆ ಇವತ್ತು ತಡರಾತ್ರಿ ಬಂದಿದ್ದರು. ಇವತ್ತು ಮುಂಜಾನೆವರೆಗೂ ಕೂಡ ದೈವದ ಕೋಲೋತ್ಸವದಲ್ಲಿ, ನೇಮೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಜಾರಂದಾಯ ವಾರಾಹಿ ಪಂಜುರ್ಲಿ ದೈವ ಉತ್ಸವ, ವಾರ್ಷಿಕ ಉತ್ಸವ ಇದು. ಈ ವಾರ್ಷಿಕ ಉತ್ಸವದಲ್ಲಿ ಅವರು ಪಾಲ್ಗೊಂಡು ಯಾವಾಗ ದೈವ ನುಡಿ ಕೊಡುತ್ತೆ ಅವಾಗ ಬಂದುಕೊಂಡು ತನ್ನ ಕಷ್ಟವನ್ನು ದೈವದ ಮುಂದೆ ಹೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ದೈವ ಕೊಟ್ಟಂತಹ ಅಭಯ ಹಾಗೆ ನುಡಿ ಕೂಡ ಈಗ ಬಹಳ ಮಹತ್ವ ಅಂತ ಪಡೆದಿರುವಂಥದ್ದು. ನಿನ್ನ ಸಂಸಾರವನ್ನು ಹಾಳು ಮಾಡಲಿಕ್ಕೆ ಒಂದು ಇದು ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ. ಸಂಸಾರ ಅಂದ ಕೂಡಲೇ ಅವರ ಕುಟುಂಬ ಸಂಸಾರ ಅಂತ ಇದಾಗೋದಿಲ್ಲ. ದೈವದ ನುಡಿಯಲ್ಲಿ ಕುಟುಂಬ ಅಂತ ಹೇಳಿದ್ರೆ ನೀನು ಕೆಲಸ ಮಾಡುವ, ನೀನು ಹೆಚ್ಚಿನ ಕಾಲ ಎಲ್ಲಿ ಹೆಚ್ಚು ಕಾಲ ಕಳಿತೀಯ ಅದು ಕುಟುಂಬ. ಅಂದರೆ ನಿನ್ನ ಮನೆ ಆಗಲಿ ಅಥವಾ ನಿನ್ನ ವರ್ಕ್ ಪ್ಲೇಸ್ ಆಗಲಿ, ಎಲ್ಲಿ ನೀನು ಹೆಚ್ಚು ನಿನ್ನ ಟೈಮನ್ನು ಅಂದರೆ ಕಾಲವನ್ನು ಕಳೀತೀಯ ಅದು ಕುಟುಂಬ. ಅಂದರೆ ರಿಷಬ್ ಶೆಟ್ಟಿ ಹೆಚ್ಚಿನ ತನ್ನ ಕಾಲವನ್ನು ಕಳೀತಾ ಇರುವಂಥದ್ದು ಈ ಚಲನಚಿತ್ರ ತನ್ನ ಕುಟುಂಬದಲ್ಲಿ, ಅಂದರೆ ಆ ಪ್ರೊಡಕ್ಷನ್ ಹೌಸಲ್ಲಿ ಜಾಸ್ತಿ ಹೊತ್ತು ಕಳೀತಾರೆ. ಆ ಕುಟುಂಬವನ್ನು ಹಾಳು ಮಾಡಲಿಕ್ಕೆ ಜನ ನೋಡ್ತಾ ಇದ್ದಾರೆ, ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ದೈವ ನುಡಿ ಕೊಟ್ಟಿರುವಂಥದ್ದು. ಹಾಗೆಯೇ ಅದೊಂದು ಎಚ್ಚರಿಕೆಯೂ ಕೂಡ. ಹಾಗೆ ಈ ಭಾಗದಲ್ಲಿ ಅಂದರೆ ಈಗ ಏನು ನುಡಿ ಕೊಡುತ್ತೆ, ದೈವ ನುಡಿ ಕೊಡುತ್ತೆ, ಅದಕ್ಕೊಂದು ಅಭಯ ಕೂಡ ದೈವ ಕೊಡ್ತಾ ಇರುವಂಥದ್ದು. ಈಗ ರಿಷಬ್ ಶೆಟ್ಟಿ ಕಾಂತಾರ ಚಿತ್ರದ ಬಳಿಕ ರಾಜ್ಯ, ರಾಷ್ಟ್ರ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂಥದ್ದು. ಆ ಸಂದರ್ಭದಲ್ಲಿ ಖ್ಯಾತಿ ಬಂದ ಕೂಡಲೇ ದುಶ್ಮನ್ಗಳು ಕೂಡ ತನ್ನಿಂತಾನೇ ಹುತ್ಕೊಳ್ತಾರೆ. ಅದೇ ರೀತಿ ದೈವ ಕೂಡ ಹೇಳಿರುವಂಥದ್ದು, ದುಶ್ಮನ್ಗಳು ಹೆಚ್ಚಾಗಿದ್ದಾರೆ, ವಿಶ್ವಾದ್ಯಂತ ದೈವಗಳು ನಿಮಗೆ ದುಶ್ಮನ್ಗಳು ಇದ್ದಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ನಿನ್ನ ಸಂಸಾರವನ್ನು ಹಾಳು ಮಾಡಲಿಕ್ಕೆ, ಅಂದರೆ ನಿನ್ನ ಚಿತ್ರತಂಡವನ್ನು ಹಾಳು ಮಾಡಲಿಕ್ಕೆ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಿನ್ನ ಕಾರ್ಯ ಫಲಿಸಬಾರದು ಅನ್ನೋ ಒಂದು ಇದನ್ನು ಮಾಡ್ತಾ ಇದ್ದಾರೆ, ಷಡ್ಯಂತ್ರನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ದೈವ ನೀಡಿರುವಂಥದ್ದು. ಹಾಗೆಯೇ ಅಭಯವನ್ನು ಕೂಡ ದೈವ ನೀಡಿರುವಂಥದ್ದು. 5 ತಿಂಗಳಲ್ಲಿ ನಿನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀನಿ, ನೀನು ನಂಬಿದಂತಹ ದೈವದ ಮೇಲೆ ವಿಶ್ವಾಸ ಇಡು. ಹಾಗೆಯೇ ಕೋಲೋತ್ಸವದ ನೇಮೋತ್ಸವವನ್ನು ಕೊಡುವಂತಹ ಒಂದು ಇದನ್ನು ಬೇಡಿಕೋ, ಹರಕೆಯನ್ನು ಬೇಡಿಕೋ ಅಂತ ದೈವ ಹೇಳಿರುವಂಥದ್ದು. ಅದೇ ರೀತಿ ರಿಷಬ್ ಶೆಟ್ಟಿ ಈಗ ದೇವರ ಹತ್ರ ಬೇಡ್ಕೊಂಡು ದೈವದ ಮುಂದೆ ಬೇಡಿಕೊಂಡಿದ್ದಾರೆ. ಹಾಗೆ ಅಭಯಕ್ಕೆ
ಅದಕ್ಕೆ ತಲೆ ಬಾಗಿಕೊಂಡು ಹರಕೆಯನ್ನು ಕೂಡ ಹೊತ್ಕೊಂಡಿರುವಂಥದ್ದು. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.